ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದುರುಪಯೋಗದ ಪರಮಾವಧಿಗೆ ತಲುಪಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾವ ನೀತಿ ನಿಯಮಗಳು ಇರಬೇಕು ಅನ್ನೋದು ನಮ್ಮ ಸಂವಿಧಾನದ ಅಡಿಯಲ್ಲಿ ಆದೇಶಗಳು ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರಿಗಳಿಗೂ ಬಂದಿದೆ. ಯಾರು ಈ ಆದೇಶಗಳನ್ನು ಪಾಲನೆ ಮಾಡಬೇಕು, ಆ ಸ್ಥಾನದಲ್ಲಿರುವಂಥ ಕೂತಿರುವಂಥ ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ಸಿನ ಕೈಗೊಂಬೆಗಳಾಗಿ ವಿಧಾನಸೌಧ, ದಟ್ಸ್ ಅ ಕಾಂಗ್ರೆಸ್ ಆಫೀಸ್, ಅದು ಆ ರೀತಿಯಾದಂಥ ಬೋರ್ಡನ್ನು ಹಾಕುವಂಥ ಪ್ರಯತ್ನವನ್ನು ಇವತ್ತು ಚೀಫ್ ಸೆಕ್ರೆಟರಿಯವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಅಂದರೆ ಗೊತ್ತಿದೆ, ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ಅವ್ರದ್ದೇ ಒಂದು ರಾಜ್ಯ, ಅವ್ರದ್ದೇ ಒಂದು ಗೂಂಡಾ ರಾಜ್ಯ. ವಿಧಾನಸೌಧದಲ್ಲೇ ಕಾಂಗ್ರೆಸ್ ಪಾರ್ಟಿಯ ಸೇರ್ಪಡೆಯನ್ನು ಮಾಡಿದ್ರು, ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಕಾರ್ಯಕ್ರಮ ಮಾಡಿದ್ರು. ವಿಧಾನಸೌಧದ ಒಳಗಡೆ ಚೇಂಬರಲ್ಲಿ ಚೀಫ್ ಸೆಕ್ರೆಟರಿಯವರು ನಮ್ಮ ಪಾರ್ಟಿಯಿಂದ ಅಪ್ಲಿಕೇಶನ್ ಕೊಟ್ಟಾಗ, ದೂರು ಕೊಟ್ಟಾಗ ಇದು ಅಪರಾಧ, ಇದರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂದರು. ಇದುವರೆಗೂ ಅದು ಸುದ್ದಿನೇ ಇಲ್ಲ. ವಿಧಾನಸೌಧದಲ್ಲಿ ಇವತ್ತು ಕಾಂಗ್ರೆಸ್ ಅವರು ವಿಧಾನಸೌಧದ ಮುಂಭಾಗದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ, ಅದು ಸರ್ಕಾರದ ಆವರಣ, ಅದು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಇದಕ್ಕೆ ಅನುಮತಿ ಕೊಟ್ಟಂಥ ಚೀಫ್ ಸೆಕ್ರೆಟರಿ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಡ್ತಾ ಇದ್ರಿ. ಸಂವಿಧಾನದ ಅಡಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ವಿಧಾನಸೌಧದ ದುರ್ಬಳಕೆ ಇದು 2-3ನೇ ಬಾರಿ ಆಗಿದೆ. ಚುನಾವಣೆ ಶುರುವಾದ ಮೇಲೆ ಒಂದು ರೀತಿ ಚೀಫ್ ಸೆಕ್ರೆಟರಿಯವರು ಕಾನೂನನ್ನು ಪಾಲನೆ ಮಾಡದೆ ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ ಅದನ್ನು ಮಾಡ್ತಾ ಇರೋದು ನೋಡಿದ್ರೆ ಇವ್ರ ಮೇಲೆ ಚುನಾವಣಾ ಆಯೋಗ ಕೂಡಲೇ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇನ್ನು ಈ ಕಾಂಗ್ರೆಸ್ ಅವರು, ಈ ಮಾನಗೆಟ್ಟ ಕಾಂಗ್ರೆಸ್ ಅವರು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಬರದ ಸಂಬಂಧಪಟ್ಟಂಥ ಕೇಸ್ ನಡೀತಾ ಇತ್ತು. ಇದೇ ರಾಜ್ಯ ಸರ್ಕಾರ ಕೇಸನ್ನು ಹಾಕಿತ್ತು. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟು ಈ ಬರದ ಹಣ ಬಿಡುಗಡೆ ಮಾಡುವಂಥ ವಿಚಾರವಾಗಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿತ್ತು. ಇದು ನಾರ್ಮಲ್ ಕೋರ್ಸಸ್, ಏನೇ ಇದ್ದರೂ ಕೂಡ ಯಾವುದೇ ಈ ಅನುದಾನಗಳ ಬಿಡುಗಡೆ ಆಗಬೇಕಾದ್ರೆ ಪ್ರೋಸೆಸ್ ಇದೆ, ಸರ್ಕಾರದ ನೀತಿ ನಿಯಮಗಳಿದೆ, ಅದರ ಪ್ರಕಾರ ಬಿಡುಗಡೆ ಮಾಡುವಂಥದ್ದಕ್ಕೆ ಅನುಮತಿಯನ್ನು ಕೇಳಿತ್ತು. ಮತ್ತು ಅದನ್ನು ಮಾನ್ಯ ನಮ್ಮ ಗೌರವಾನ್ವಿತ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು 16 ಬಾರಿ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಈ ಥರ ಪರ್ಮಿಷನನ್ನು ಕೇಳಿದ್ದೀರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಟ್ಟ ತಕ್ಷಣ ಬರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯಗಳಿಗೂ ಏನು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡ್ತೀರಿ ಅಂತ ಹೇಳಿತ್ತು. ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರುವಂಥ ಕೇಸ್ ಸಂದರ್ಭದಲ್ಲಿ ನಮ್ಮ ಅಟಾರ್ನಿ ಜನರಲ್ ಅವರು ಕೇಸ್ ಪ್ರಾರಂಭ ಆದಾಗೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ನೋಡಿ, ನಾವು ಕೇಳಿದ್ರಿ ಚುನಾವಣಾ ಆಯೋಗಕ್ಕೆ, ಚುನಾವಣಾ ಆಯೋಗ ನಮಗೆ ಅನುಮತಿಯನ್ನು ಕೊಟ್ಟಿದೆ, ಡೀಲ್ ಮಾಡಿ, ಇದ್ರ ಬಗ್ಗೆ ನೀವು ಸರ್ಕಾರದ ನೀತಿ ನಿಯಮಗಳ ಅಡಿಯಲ್ಲಿ ಅದಕ್ಕೆ ಹೇಗೆ ಮಂಜೂರಾತಿ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಅದನ್ನು ಡೀಲ್ ಮಾಡಿ ಅನ್ನೋ ಥರನೇ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಸಾಲಿಸಿಟರ್ ಜನರಲ್ ಅವರು ಗೌರವಾನ್ವಿತ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ, ನಾವು ಕೂಡ ಇದ್ರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಸಮಥಿಂಗ್ ವಿಲ್ ಹ್ಯಾಪನ್ ಅಂತಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು.
ಅದನ್ನು ಮ್ಯಾಟರ್ ಅರೌಂಡ್ ದ ನೆಕ್ಸ್ಟ್ ಮಂಡೇ ಬೈ ವಿಚ್ ಟೈಮ್ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳಿದ್ದಾರೆ. ಇಷ್ಟೇ ಹೇಳಿರೋದು. ನಾನು ಕೋರ್ಟ್ ನಡೆದಿರೋ ಪ್ರೊಸೀಡಿಂಗ್ಸ್ನ ಓದ್ತಾ ಇದ್ದೀನಿ, ಹೇಳಿದ್ದೀನಿ ನಿಮಗೆ. ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳಿದ್ದಾರೆ. ಅದಕ್ಕೆ ಅವರ ಅಡ್ವೊಕೇಟ್ ಕಪಿಲ್ ಸಿಬ್ಬಲ್ ಅವರು ಇದನ್ನು ನಾನು ಒಪ್ಪಿದ್ದೀನಿ ಅಂತ ಹೇಳಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯ ಏನು ಹೇಳಿದೆ ಅಂತ ಹೇಳಿದ್ರೆ ಇದಕ್ಕೆ ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ರದ್ದಾಗಿದೆ ಅದು. ಇದನ್ನ ಕಾಂಗ್ರೆಸ್ ಅವರು ಏನು ನೆನ್ನೆಯಿಂದ ಏನೋ ಜಯ ಆಗಿದೆ, ಏನು ಜಯ ಆಗಿದೆ ನಿಮಗೆ? ಅಪೀಲ್ ಮಾಡಿದವ್ರು ನಾವು, ಚುನಾವಣಾ ಆಯೋಗಕ್ಕೆ ದುಡ್ಡು ಕೊಡಬೇಕು, ರಾಜ್ಯಗಳಿಗೆ ಅನುಮತಿ ಕೊಡಿ ಅಂತ ಅಪೀಲ್ ಮಾಡಿದವ್ರು ನಾವು, ಪರ್ಮಿಷನ್ ತಗೊಂಡವ್ರು ನಾವು. ನೀವಲ್ಲ, ಕಾಂಗ್ರೆಸ್ ಅವರೆಲ್ಲ ಪರ್ಮಿಷನ್ ತಗೊಂಡಿರೋದು, ನಾವು ತಗೊಂಡಿರೋದು. ಹಣ ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ. ಅಟಾರ್ನಿ ಜನರಲ್ ಅವರು ನಾವು ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರಲ್ಲಿ ನಿಮ್ದೇನಪ್ಪ ಪಾತ್ರ ಬರ್ತೈತೆ?